ನಮ್ಮ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಪರಿಶ್ರಮದಿಂದ ಸಾರ್ವಜನಿಕ ಆಸ್ಪತ್ರೆಗೆ 45 ಲಕ್ಷ ರುಗಳ ಆಮ್ಲಜನಕ ಘಟಕ ಆಗಮನ. ಸುಮಾರು 45 ಲಕ್ಷ ರು ಬೆಲೆ ಬಾಳುವ ಬಹು ನಿರೀಕ್ಷಿತ ಆಮ್ಲಜನಕ ತಯಾರಿಸುವ ಘಟಕ 15 ದಿನಗಳ ಪರಿಶ್ರಮದಿಂದ ಇಂದು ಒದಗಿ ಬಂದಿದೆ ಎಂದು ಚಿಂತಾಮಣಿಯ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ಆಗಮಿಸಿದ ಆಮ್ಲಜನಕ ತಯಾರಿಸುವ ಘಟಕ ಯಂತ್ರವನ್ನು ನಿಗದಿತ ಜಾಗದಲ್ಲಿ ಅಳವಡಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸ್ನೇಹಿತರಾದ ಬೆಂಗಳೂರಿನ ಜಯನಗರ ಆಶ್ರಯ ಹಸ್ತ ಟ್ರಸ್ಟ್ನ ದಿನೇಶ್ ಕೃಷ್ಣಸ್ವಾಮಿರವರಿಗೆ ಮನವಿ ಸಲ್ಲಿಸಿದ ಕಾರಣ ಅವರು ಇದನ್ನು ನೀಡಿದ್ದಾರೆ. ಅವರಿಗೆ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಇದರ ಜೊತೆಗೆ ಸರ್ಕಾರದ ಕಡೆಯಿಂದ ಕೈಗಾರಿಕಾ ಇಲಾಖೆಯ BL ಸಂಸ್ಥೆಯಿಂದ CSR ಅಂದರೆ ಕಾರ್ಪೊರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅವರಿಂದ 100 LPM ಘಟಕ ಕೊಡುತ್ತಿದ್ದಾರೆ. ಸದ್ಯದಲ್ಲೇ ಅದಕ್ಕೂ ಒಂದು ಘಟಕ ಸ್ಥಾಪನೆಯಾಗಲಿದೆ. ಇದರಿಂದ 2 ಘಟಕಗಳು ಸೇರಿದಾಗ ಭವಿಷ್ಯದಲ್ಲಿ 400 LPM ಆಮ್ಲಜನಕ ಇಲ್ಲಿ ಸಿಗಲಿದೆ ಎಂದರು. ನನ್ನ ಮಾತಿಗೆ ಗೌರವ ಕೊಟ್ಟು ಕೋಚಿಮು ನಿರ್ದೇಶಕ ಓಲುವಾಡಿ YB ಅಶ್ವತ್ಥನಾರಾಯಣ ಬಾಬುರವರು 7.5 ಲಕ್ಷ ರು ವೆಚ್ಚದ 125 kV ಜನರೇಟರ್ ಅನ್ನು ಒದಗಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ನಿರಂತರ ವಿದ್ಯುತ್ ಸರಬರಾಜು ಮತ್ತು ವಿದ್ಯುತ್ ಸರಬರಾಜಿನಲ್ಲಿ ಏರುಪೇರು ಆಗದಂತೆ ಸಂಪರ್ಕ ವ್ಯವಸ್ಥೆ ಸಹ ಮಾಡುತ್ತಿದ್ದಾರೆ ಎಂದರು. ಮಕ್ಕಳ ಆಸ್ಪತ್ರೆ ಕೂಡ ಆಮ್ಲಜನಕ ಕಾಮಗಾರಿಯನ್ನು ಪೂರ್ಣವಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 7-8 ಸಂಪರ್ಕ ವ್ಯವಸ್ಥೆಯನ್ನು ವೈದ್ಯರ ಬೇಡಿಕೆ ಇಟ್ಟಿದ್ದರು. ಅದನ್ನು ಕೂಡ ಮಾಡುತ್ತಿದ್ದೇವೆ ಎಂದ ಅವರು, ಎಲ್ಲ ಪೂರ್ಣಗೊಂಡು 2-3 ದಿನಗಳಲ್ಲಿ ಮುಗಿಯುತ್ತದೆ. ಇದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸಿ ನಂತರ ಸಂಬಂಧಪಟ್ಟ ಸಂಸ್ಥೆಯವರನ್ನು ಕರೆದು ಅವರಿಂದ ಜಿಲ್ಲಾಡಳಿತ ತಾಲೂಕು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡುವುದಾಗಿ ಹೇಳಿದ ಅವರು, ಪ್ಲಾಟ್ಫಾರಂ ಕೇಬಲ್ ವ್ಯವಸ್ಥೆ ಏನೇನು ಹೆಚ್ಚುವರಿ ವೆಚ್ಚಗಳು ಬಂದಿರುತ್ತವೋ ಅದನ್ನೆಲ್ಲ ಒಕ್ಕಲಿಗರ ಟ್ರಸ್ಟ್ ಒದಗಿಸಿಕೊಡುತ್ತದೆ ಎಂದು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ಡಾಕ್ಟರ್ RSL ಜಯರಾಮ್, ಹಿರಿಯ ಮುಖಂಡ ಮಾಳಪ್ಪಲ್ಲಿಯ ಮುನಿಶಾಮ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್, ಸದಸ್ಯ ಶ್ರೀನಾಥ್, ಮಾಜಿ ಸದಸ್ಯ ದೇವರಾಜ್, ಬೆಸ್ಕಾಂ ಅಧಿಕಾರಿಗಳು, ಸ್ಟುಡಿಯೋ ಕಲ್ಯಾಣ್, ಬೀಡಾ ಶ್ರೀನಿವಾಸ್, ಗೋಪಾಲ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Uncle, long ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ಬಹು ನಿರೀಕ್ಷಿತ ಆಮ್ಲಜನಕ ತಯಾರು ಮಾಡ್ತಕ್ಕಂಥ ಯಂತ್ರವನ್ನು ಇವತ್ತು ನಾವಿಲ್ಲಿ ಒದಗಿಸುವಂಥ ಕೆಲಸ ಆಗಿದೆ. ಸುಮಾರು 15 ದಿವಸಗಳ ಒಂದು ಇದ್ರ ಬಗ್ಗೆ ಯಾವಾಗ ಬರ್ತದೆ ಅಂತೇಳಿ ಕಾಯ್ತಾ ಇರ್ತಕ್ಕಂಥದ್ದಿತ್ತು. ಕಡೆಗೆ ಈಗ ನಮ್ಮ ಒಂದು ಆಸೆ ನೆರವೇರಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಬೆಂಗಳೂರಿನ ಜಯನಗರದಲ್ಲಿರ್ತಕ್ಕಂಥ ಆಶ್ರಯ ಹಸ್ತ ಟ್ರಸ್ಟ್ನ ದಿನೇಶ್ ಕೃಷ್ಣಸ್ವಾಮಿ ಅವರು ಬಹಳ ಮುಖ್ಯ ಕಾರಣಕರ್ತರು. ಇದಕ್ಕೆ ನಮ್ಮ ಕೋರಿಕೆಗೆ, ನಮ್ಮ ಮನವಿಗೆ ಅವರು ಮನ್ನಣೆಯನ್ನು ಕೊಟ್ಟು ಇವತ್ತು ಸುಮಾರು 45 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಒಂದು ಆಮ್ಲಜನಕ ತಯಾರಿಕಾ ಯಂತ್ರವನ್ನು ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ
ಅವರಿಗೆ ಚಿಂತಾಮಣಿಯ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದು ಈಗ ಸಂಪರ್ಕ ಮತ್ತು ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಬಹುಶಃ ಇವತ್ತಾಗ್ತದೆ. ಹಾಗೂ ನಮ್ಮ ಬೆಸ್ಕಾಂನ ಅಧಿಕಾರಿಗಳು ಕೂಡ ನಿರಂತರವಾಗಿ ವಿದ್ಯುತ್ ಸರಬರಾಜು ಆಗ್ತಕ್ಕಂಥದ್ದಕ್ಕೆ ಪ್ರತ್ಯೇಕವಾದಂಥ ಒಂದು ಸಂಪರ್ಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಪರವಾಗಿ ನಮ್ಮ ಅಶ್ವತ್ಥನಾರಾಯಣ ಬಾಬು ಅವರು ಸುಮಾರು 7.5 ಲಕ್ಷ ಬೆಲೆ ಬಾಳ್ತಕ್ಕಂಥ 125 kV ಜನರೇಟರ್ ಈಗಾಗಲೇ ಒದಗಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ, ಕೈಗಾರಿಕೆ ಇಲಾಖೆಯ ಕಡೆಯಿಂದ BEL ಸಂಸ್ಥೆಯವರು ತಮ್ಮ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಮುಖಾಂತರ ಒಂದು 100 LPMದು ಒಂದು ಘಟಕ ಕೊಡ್ತಾರೆ ಅಂತೇಳಿ ಈಗಾಗಲೇ ಹೇಗಾಗಿದೆ. ಅದಕ್ಕೂ ಈಗ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದು ಬಹುಶಃ ಸದ್ಯದಲ್ಲೇ ಬರ್ಬೋದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ 2 ಘಟಕಗಳು ಸೇರಿದಾಗ ಬಹುಶಃ ನಮಗೆ 400 ಲೀಟರ್ ಪರ್ ಮಿನಿಟ್ LPM ಸಾಮರ್ಥ್ಯದ ಇವತ್ತು ಆಮ್ಲಜನಕ ಉತ್ಪಾದನೆ ಆಗುವಂಥದ್ದು ಅವಕಾಶ ಇದೆ. ಮುಂದೆ ಈಗ 2ನೇ ಅಲೆ ಕಮ್ಮಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮುಂದೆ ನಿರೀಕ್ಷೆ ಏನು ಇಟ್ಕೊಂಡಿದ್ದೀವಿ, 3ನೇ ಅಲೆ ದೊಡ್ಡ ಪ್ರಮಾಣದಲ್ಲಿ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಆಕ್ಸಿಜನ್ ವ್ಯವಸ್ಥೆ ಕಾಮಗಾರಿ ಪೂರ್ಣ ಆಗಿದೆ. ಇನ್ನು ಹೆಚ್ಚುವರಿಯಾಗಿ ಸುಮಾರು 7-8 ಸಂಪರ್ಕದ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ರು ವೈದ್ಯರು, ಅದನ್ನು ನಾವು ಮಾಡ್ತಾಯಿದ್ದೀವಿ. ಇವೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಬಹುಶಃ ಇದೊಂದು ಪ್ರಾಯೋಗಿಕವಾಗಿ ಇವತ್ತು ಇದನ್ನು ಸಂಪರ್ಕ ಕೊಟ್ಟು 1-2 ದಿವಸ ಇದನ್ನು ಪ್ರಾಯೋಗಿಕವಾಗಿ ಇದನ್ನು ಉಪಯೋಗಿಸಿ ನಂತರ ಅವರು ಸಂಬಂಧಪಟ್ಟಂಥ ಏನು ಸಂಸ್ಥೆಯವರು ಏನು ಇದನ್ನು ಒದಗಿಸ್ಕೊಟ್ಟಿದ್ದಾರೆ ಅವರನ್ನು ನಾವು ಆಹ್ವಾನ ಮಾಡಿದ್ದೀವಿ. ಬಂದು ಇಲ್ಲಿ ಅಧಿಕೃತವಾಗಿ ಅವರು ಇಲ್ಲಿ ಇದನ್ನು ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಇದನ್ನು ಹಸ್ತಾಂತರ ಮಾಡಬೇಕು. ನಮ್ಮ ವೈದ್ಯಕೀಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಿಗೆ ಅದನ್ನು ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಭವಿಷ್ಯ ಇನ್ನೊಂದು 3-4 ದಿವಸದಲ್ಲಿ ಅದನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಆಲೋಚನೆ ಇದೆ. ಈಗೇನು ಇದನ್ನು ಇಲ್ಲಿ ಅಳವಡಿಸೋಂಥದ್ದಕ್ಕೆ ಇಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಇವೆಲ್ಲ ಏನೇನು ತೆಗೆದಿದ್ದೀವಿ ಅದನ್ನು ಮತ್ತೆ ಅದೇ ಒಂದು ಸುಸ್ಥಿತಿಗೆ ತರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇದ್ರ ಜೊತೆಯಲ್ಲಿ ಈಗ ಈ ಪ್ಲ್ಯಾಟ್ಫಾರ್ಮ್ ಇರ್ಬೋದು ಮತ್ತು ಇದಕ್ಕೆ ಬೇಕಾದಂಥ ಕೇಬಲ್ ಕನೆಕ್ಷನ್ ಇರ್ಬೋದು, ಇವೆಲ್ಲ ಹೆಚ್ಚುವರಿಗೆ ಏನೇನೋ ವೆಚ್ಚಗಳು ಬಂದಿದ್ದಾವೆ ಅದನ್ನು ನಮ್ಮ ಚಿಂತಾಮಣಿಯ ಒಕ್ಕಲಿಗರ ಸಂಘದ ಟ್ರಸ್ಟ್ ಮುಖಾಂತರ ಅದನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಈಗ ಅದು ಎಷ್ಟು ಮೊತ್ತ ಅಂತೇಳಿ ಇವೆಲ್ಲ ಕೆಲಸ ಪೂರ್ಣ ಆದಮೇಲೆ ನಮ್ಗೆ ಗೊತ್ತಾಗ್ತದೆ. ಅದು ಆ ವಿಚಾರದಲ್ಲಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಚಿಂತಾಮಣಿ ಒಕ್ಕಲಿಗರ ಸಂಘ ಟ್ರಸ್ಟ್ಗೂ ಇವತ್ತು ನಾನು ಈ ಎಲ್ಲ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ಅವರ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಮುಂದೆ ಏನೇನೋ ವ್ಯವಸ್ಥೆಗಳು ಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಆಗಿದ್ದಾಗೆ ವೈದ್ಯರ ಜೊತೆ ಚರ್ಚೆ ಮಾಡಿ ಒದಗಿಸ್ಕೊಡೋಕ್ಕೆ ತಯಾರಿದ್ದೀವಿ. ಬಹುಶಃ ಎಲ್ಲೋ ಒಂದು ಕಡೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಈ ಒಂದು 2ನೇ ಅಲೆಯನ್ನು ಒಂದು ನಿಯಂತ್ರಣಕ್ಕೆ ತರುವಂಥ ಒಂದು ಕೆಲಸ ಆಗಿದೆ. ಸಾರ್ವಜನಿಕರ ಸಹಕಾರ ಭಾಳ ಅತ್ಯಮೂಲ್ಯವಾಗಿದೆ. ಈಗಾಗಲೇ ಏನೋ ಕಮ್ಮಿ ಆಗಿದೆ ಅಂಥೇಳಿ ನೋಡಿ, ಇವತ್ತಿಂದನೇ ಜನ ಓಡಾಟ ಮತ್ತೊಂದು ಭಾಳ ಹೆಚ್ಚಾಗ್ತಾ ಇದೆ. ಮತ್ತೊಮ್ಮೆ ನಮ್ಮ ತಾಲೂಕಿನ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇಲ್ಲೂ ನಿರ್ಲಕ್ಷ್ಯ ಮಾಡಬೇಡಿ, ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನೂ ಬಹುಶಃ ಇದೇನು 1 ವರ್ಷವರೆಗೂ ಇರ್ತದೇನೋ ಗೊತ್ತಿಲ್ಲ, ಇನ್ನು ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಮುಂದಿನ ಆಗುವಗಳ ಬಗ್ಗೆ ನಂತರ ಸೇರಿದಾಗ ಅದ್ರ ಬಗ್ಗೆ ಇನ್ನೂ ವಿವರಗಳನ್ನು ನಾನು ಮುಂದೆ ಹೇಳ್ತೇನೆ.